ಫಕೀರ ಸಿದ್ದರಾಮ ಸ್ವಾಮಿಗಳ ಅಮೃತ ಮಹೋತ್ಸವದ ನಿಮಿತ್ತ ಏನು ಒಂದು ಬಂಗಾರದ ತುಲಾಭಾರ ಶಿರಹಟ್ಟಿಯಲ್ಲಿ ನಡೆಯುತ್ತಿದೆ, ಅದರ ಪೂರ್ವಭಾವಿಯಾಗಿ ಭಾವೈಕ್ಯತಾ ರಥ ಹುಬ್ಬಳ್ಳಿಯಿಂದ ಪ್ರಾರಂಭ ಆಗಬೇಕು ಅಂಥೇಳಿ ಪೂಜ್ಯ ದಿಂಗಾಲೇಶ್ವರ ಸ್ವಾಮಿಗಳ ಇಚ್ಛೆ ಆಗಿತ್ತು. ಆ ನಿಮಿತ್ತ ಜನವರಿ 10 ತಾರೀಕಿಂದ 29ರವರೆಗೆ ಹುಬ್ಬಳ್ಳಿಯ 20 ಬಡಾವಣೆಗಳಲ್ಲಿ ಆ ಭಾವೈಕ್ಯತಾ ರಥ ಕಾರ್ಯಕ್ರಮ ಜರುಗಿತು. ಅದ್ಧೂರಿಯಾಗಿ ಜನ ಆ ರಥವನ್ನು ಸ್ವಾಗತ ಮಾಡಿದರು. ಸಭೆ ಆಯಿತು. ನಂತರ ಪ್ರಸಾದ ತಮ್ಮ ಸ್ವಂತ ಖರ್ಚಿನಿಂದ ಎಲ್ಲ ಓಣಿಗಳಲ್ಲಿ ಒಂದು ಅದ್ಧೂರಿಯ ಸ್ವಾಗತ ಕಾರ್ಯಕ್ರಮಗಳಾದವು. ಇದು ಏನು ತೋರಿಸ್ತದಪ್ಪ ಅಂತಂದರೆ, ಶಿರಹಟ್ಟಿ ಮಠದ ಸ್ವಾಮಿಗಳ ಪರವಾಗಿ ಜನರಲ್ಲಿ ಏನು ಭಾವನೆ ಇದೆ, ಎಷ್ಟೊಂದು ಆದರ ಇದೆ ಅನ್ನೋದನ್ನು ಈ ಒಂದು ಭಾವೈಕ್ಯತಾ ರಥ ಅಲ್ಲಿ ಹೋದ್ಮೇಲೆ ನನಗೂ ಕೂಡ ಗೊತ್ತಾಗಿದ್ದು. ಮತ್ತು ನನಗೆ ಈ ಒಂದು ಭಾವೈಕ್ಯತಾ ರಥದ 20 ದಿವಸದ ಉಸ್ತುವಾರಿ ಕೆಲಸ ಕೊಟ್ಟಿದ್ದರು, ಸೇವೆ ಮಾಡಲಿಕ್ಕೆ ಕೊಟ್ಟಿದ್ರಲ್ಲ, ನನಗೆ ತುಂಬ ಪುಣ್ಯವಂತ ಅಂತ ನನಗನ್ನಿಸ್ತದೆ. ಮತ್ತು ಆ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಜರುಗಿ ಇದರಲ್ಲಿ ಸೇವೆ ಮಾಡುವಂಥ ಅವಕಾಶ ನಮ್ಮ ಜೊತೆ ಇದ್ದವ್ರಿಗೆ ಎಲ್ಲರಿಗೂ ಸಿಕ್ತು. ಎಲ್ಲರೂ ಮಾಡಿದ್ವಿ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಹುಬ್ಬಳ್ಳಿಯಲ್ಲಿ ಈ ಭಾವೈಕ್ಯತಾ ರಥ ಪ್ರಾರಂಭ ಆಗಿ ಏನು 1ನೇ ತಾರೀಕು ಇಲ್ಲಿ ಒಂದು 5555 ಕಿಲೋ ಅಂದರೆ ಆನೆ ಸಮೇತ ಅಂಬಾರಿಯಲ್ಲಿ ಪೂಜ್ಯ ಗುರುಗಳ ತುಲಾಭಾರ ನಡೀತಾ ಇದೆ. ಇದು ವಿಶ್ವದಲ್ಲಿಯೇ ಪ್ರಥಮ ಬಾರಿ, ಎಲ್ಲಿ ನಡೆಯುವಂಥದ್ದಲ್ಲ. ಮತ್ತು ಇಂಥ ಒಂದು ಕನಸನ್ನು ಕಂಡಂಥ ದಿಂಗಾಲೇಶ್ವರಜ್ಜವ್ರು ಮಾತ್ರ ಸಾಧ್ಯ. ಬೇರೆದವ್ರಿಗೆ ಇಂಥ ಒಂದು ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುವಂಥ ಶಕ್ತಿ ಬಹುಶಃ ನಾ ಯಾವ ಗುರುಗಳಲ್ಲಿ ಕಂಡಿಲ್ಲ. ಮತ್ತು ಅದು ಹುಬ್ಬಳ್ಳಿಯಲ್ಲಿ ಅವರ ಒಂದು ಸಂಕಲ್ಪ ನಿಮಿತ್ತ ಆಗ್ತಾಯಿದೆ ಅಂತಂದರೆ, ಈ ಒಂದು ಕ್ಷಣ ನಾವು ನೋಡಲಿಕ್ಕೆ ನಾವೆಲ್ಲರೂ ಪುಣ್ಯವಂತರು ಹುಬ್ಬಳ್ಳಿಯವರು. ಆ ಕ್ಷಣ ನೋಡಲಿಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ 1ನೇ ತಾರೀಕು ಸಾಯಂಕಾಲ 5 ಗಂಟೆ ನಂತರ ಇಲ್ಲಿ ಏನು ತುಲಾಭಾರ ನಡೆಯುವುದಿದೆ ಆನೆ ಸಮೇತ ಅಂಬಾರಿಯಲ್ಲಿ ಹಿರಿಯ ಗುರುಗಳದು, ಅದನ್ನು ಬಂದು ಎಲ್ಲರೂ ವೀಕ್ಷಿಸಿ ಆ ಒಂದು ಕ್ಷಣದಲ್ಲಿ ಒಂದು ಪುಣ್ಯವಂತರಾಗಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಎಲ್ಲ ಜನರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಇವಾಗ ಈ ಕಾರ್ಯಕ್ರಮಕ್ಕೆ ಎಷ್ಟು ಜನ ಬರುವಂಥ ಅಂದಾಜು ಸರ್? ಇವತ್ತಿನ ಈ ಒಂದು ಕಾರ್ಯಕ್ರಮದ ಈ ತಕ್ಕಡಿಯನ್ನು ಇಲ್ಲಿ ನೋಡಿದರೆ, ಈ ತಕ್ಕಡಿಯನ್ನು ನೋಡೋದೇ ಒಂದು ಭಾಗ್ಯ. ಮತ್ತು ತಕ್ಕಡಿಯಲ್ಲಿ ಪೂಜ್ಯ ಗುರುಗಳನ್ನು ಆನೆ ಸಮೇತ ಅಂಬಾರಿ ಮೇಲೆ ಕೂಡಿಸಿ ನಾಣ್ಯಗಳಿಂದ ತುಲಾಭಾರ ಮಾಡುವುದೇನೈತಲ್ಲ, ಇದು ನೋಡುವುದೇ ಒಂದು ಪುಣ್ಯ ಅಂತ ಅನ್ನಿಸ್ತದೆ. ಇದು ಈಗ ಸದ್ಯಕ್ಕೆ ಮಟ್ಟಿಗೆ ನಾವೆಲ್ಲ ಕಡೆಗೆ ಓಡಾಡಿ ಪ್ರಚಾರ ಆಗಿದ್ದು ನೋಡಿದರೆ ಸುಮಾರು 40-50 ಸಾವಿರ ಜನ ಸೇರುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ನನಗನ್ನಿಸ್ತದೆ. ತಮ್ಮ ಹೆಸರು ಸರ್? ಚಂದ್ರಶೇಖರ್ ಗೋಕಾಕ್.